ಕಷ್ಟಪಟ್ಟು ಸ್ಟೈಲಾಗೇನೋ ಅವಾಗ ಹೇಳಿದೆ ತಗೋ ಮುಂಚೆ 1.2 ಮೈಲ್ಸು ಅಂತ. ಮೈಲ್ಸ್ ಕಿಲೋಮೀಟ್ರ್ ಡಿಫ್ರೆನ್ಸ್ ಕರೆಕ್ಟಾಗಿ ತಿಳ್ಕೊಬೇಕು ನಾನು. ಭಯಂಕರ ದೂರ ಇರ್ತೀವಿ 1.2 ಮೈಲ್ಸ್ ಅಂತ ಅಂದರೆ ನಡೀತಾನೆ ಇರಬೇಕು. ನಡೆದು ಕ್ಯಾಮ್ರಾ ಗಲೀಜ್ ಆಗ್ಬಿಟ್ಟಿದೆ. ನಡೆದು ಈ ಟೇಬಲ್ ತೊಗೊಂಬಂದೆ. ಸೊ 1.2 ಮೈಲ್ಸ್ ಇಟ್ಸ್ ನಾಟ್ 1.2 ಕಿಲೋಮೀಟರ್ಸ್, ಇಟ್ ಈಸ್ ಮಚ್ ಮೋರ್ ದೆನ್ ದಟ್ ಅಂತ ಗೊತ್ತಾಯ್ತು ನನಗೆ ಇವತ್ತು. ಇದನ್ನ ಎತ್ಕೊಂಬರೋದ್ರಿಗೆ ಹೆಣ ಬಿದ್ದೋದೆ. ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಈ ಟೇಬಲ್ನ ಎತ್ತಾಕೊಂಡು ಹತ್ತು ನಡ್ಕೊಂಬರೋದು. ಬಟ್ ಹೋಗಿ ಚೆನ್ನಾಗೆಲ್ಲ ಕಾಣ್ತೀಯಪ್ಪ ನನಗಂತೂ. ರೆಡ್ಡು ಅದು ಮ್ಯಾಚಿಂಗು. ಇಟ್ ಈಸ್ ನೈಸ್. ಇಲ್ಲೊಂದು ಸೋಫಾ ಬಂದರೆ ಇಲ್ಲೊಂದು ಬೆಡ್ ಬಂದರೆ ಚೆನ್ನಾಗಿರುತ್ತೆ. ಇಟ್ಸ್ ಪರವಾಗಿಲ್ಲ. ಒನ್ ಡೇಗೇ ಈ ರೇಂಜ್ ಸೆಟಪ್ಪು ತುಂಬ ಕಮ್ಮಿ ಜನ ಮಾಡ್ಕೊಳ್ಳೋದು. ಇಷ್ಟಾಗಿದೆ ಅಂತಂದರೆ ಗುಡ್. ಇಟ್ಸ್ ಅ ಗುಡ್ ಪ್ರೋಗ್ರೆಸ್. ಗುಡ್ ಅಲ್ಲ? ಅಲ್ಲಿ ರೆಡಿ ಮಾಡಬೇಕು. ಗ್ರೇಟ್. ಇಷ್ಟೆಲ್ಲ ಕೆಲಸ ಮಾಡಿರೋಕ್ಕೆ ಲೆಟ್ ಅಸ್ ರಿಚಾರ್ಜ್ ವಿತ್ ಕೋಕ್. ನೋಡಪ್ಪ ಕೋಕ್ ಬೀಂಗೆ ಹೇಗದೇ ಇತ್ತು ಕುಡಿಯೋಕ್ಕೆ, ಬಟ್ ಬೇಡ ಇದು ಕುಡಿಯೋಣ. ಸೊ ಇನ್ನೂ ಒಂದೇನು ಪೆಂಡಿಂಗ್ ಅಂತಂದರೆ ಅಪ್ ಟು ಗೆಟ್ ಅ ಬಾಕ್ಸ್ ಫ್ಯಾನ್. ರೂಮಲ್ಲಿ ಫ್ಯಾನ್ ಇಲ್ಲ, ಕೋಲ್ಡೇ ಇರುತ್ತೆ. ಬಟ್ ಇವಾಗ ಬೇಕಾಯಿತು ಅನ್ಸುತ್ತೆ ಸ್ವಲ್ಪ. ಅಲ್ಲೊಂದು ಬಾಕ್ಸ್ ಫ್ಯಾನ್ ಪ್ಲೇಸ್ ಮಾಡಿದ್ರೆ ಥಿಂಗ್ಸ್ ವಿಲ್ ಬಿ ಡನ್. ಬೇಗ ಡೆಲಿವರ್ ಆಗುತ್ತೆ. ಸೊ ವಾಟ್ ಎಲ್ಸ್ ಈಸ್ ಪೆಂಡಿಂಗ್? ಇವತ್ತು ಇಂಟರ್ನೆಟ್ಟು ಓನರ್ ಆನ್ ಮಾಡಿ ಕೇಳಬೇಕು, ಲೈಕ್ ಹೌ ಟು ಗೆಟ್ ಇಟ್ ಸೆಟಪ್ ಅಂತ. ದಿಸ್ ಇಂಟರ್ನೆಟ್ ಸೆಟಪ್ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಸೆಟ್. ಓಕೆ, ಇವತ್ತು ನೈಟ್ ಬಂದ್ಬಿಟ್ಟು ಆ ಓವನ್ ಚಿಕನ್ ಮಾಡಿ ಟ್ರೈ ಮಾಡೋಣ. ಸೊ ದಟ್ ವುಡ್ ಬಿ ಅವರ್ ನೈಟ್ ಟಾಸ್ಕ್. ದಟ್ಸ್ ಇಟ್. ಸರಿ, ಹಾಗಾದರೆ ಇಷ್ಟು ಕಷ್ಟ ಮಾಡಿದ್ದಕ್ಕೆ ಸ್ವಲ್ಪ ಪೀಸಾಗಿ ಕುಂತ್ಕೋತೀನಿ. ಸಿಗುವ. ಸೊ ಬೆಳಗ್ಗೆ ಕಥೆಗಳು ನೋಡಿದ್ರೆ, ಸೊ ಫಸ್ಟ್ ಡೇ ನೈಟು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟೈಲಾಗೆ ನಮ್ಮ ಪೊಟ್ಯಾಟೋನ ಫುಲ್ಲು ಬಾಯ್ಲ್ ಮಾಡಿದ್ದೀನಿ. ಈ ಪೊಟ್ಯಾಟೊ ಕಾಣ್ತಿದೆ ನಿಮಗೆ, ಒಂದು ರೇಂಜ್ ಓಪನ್ ಬಾಯ್ಲು. ಬಟ್ ಮೇನ್ ಫುಡ್ ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿರೋದು ಈ ಓವನಲ್ಲಿ ತೆಗೆದ್ರೆ ನೋಡಿ. ನೀವು ಏನು ಈ ರೇಂಜ್ ಬಿಸಿಯಾ? ಸೊ ಅಲ್ಲಿ ನೋಡಿ ನಮ್ಮ ಚಿಕನ್ನು, ಫ್ರೆಂಚ್ ಫ್ರೈಸು. ಸೊ ದಿಸ್ ಈಸ್ ವೆರಿ ನೈಸ್. ಸೊ ಹೋಪ್ಫುಲಿ ಪ್ರಾಬ್ಲಿ ಎವ್ರಿಡೇ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇವತ್ತು ಒಬ್ಬನೇ ಇದ್ದೀನಿ, ಕಿಚನ್ ಖಾಲಿ ಇದೆ, ಮಾಡ್ತಾಯಿದ್ದೀನಿ. ರೇಷನ್ನು ಇದೆ, ಮೇನ್ ಥಿಂಗ್, ದಟ್ಸ್ ಇಂಪಾರ್ಟೆಂಟ್. ಅದು ಬಿಟ್ಟರೆ ನಮ್ಮ ರೂಮ್ ಬಂದ್ಬಿಟ್ಟು ಜಿಗಾಮಿಗ ಅಂತ ಅನಿಸಿದ್ದೀನಿ. ನಮ್ಮ ಇಂಪಾರ್ಟೆಂಟ್ ಫ್ಲ್ಯಾಗ್ ಇದೆ, LED ಲೈಟ್ಸು, ಕಂಟ್ರೋಲೇಬಲ್ಲು. ಸೊ ಎವ್ರಿಥಿಂಗ್ ಈಸ್ ಸೆಟಪ್. ಈ ಟೇಬಲ್ ಚೇರ್ ಹೇಳ್ದಂಗೆ ತೊಗೊಂಬಂದೆ, ತುಂಬ ಕಷ್ಟಪಟ್ಟು ತೊಗೊಂಬಂದಿದ್ದೀನಿ. ಇರಲಿ. ಸೊ ಇಟ್ ಈಸ್ ಸೆಟ್. ವಾಯ್ಸ್ ಇದೆ ಜಿಗಾಮಗ ಅನ್ನಿತ್ತೆ, ಬಟ್ ಬೇಡ ಸದ್ಯಕ್ಕೆ ತೋರಿಸೋದು, ಹಿಂಗೆ ಇರಲಿ. ಗ್ರೇಟ್. ಸೊ ಮಾಡಿದ ಚಿಕನ್ ಏನೋ ಚೆನ್ನಾಗಿ ಟರ್ನ್ಔಟ್ ಆಗಿದೆ ನೋಡೋಕ್ಕೆ, ಬಟ್ ಅದು ನೋಡ್ಸೋ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಬಟ್ ಐಡಿಯಲಿ ಕುಕ್ ಆಗಿತ್ತಂತೆ. ಸೊ ಚಿಕನ್ ಇಸ್ ರೆಡಿ. ಬೇಗ 20 ಮಿನಿಟ್ಸ್ ವಾಸ್ ಗುಡ್. ಮ್ಯಾಶ್ ಪೊಟ್ಯಾಟೊ ಬಂದ್ಬಿಟ್ಟು ನಮ್ಮ ಅಕ್ಕ ಹೇಳಿರೋದು, ನಾವು ಮಿಲ್ಕೆಲ್ಲ ಹಾಕಿ ಸ್ವಲ್ಪ ಮ್ಯಾಶ್ ಮಾಡಿ ಚೆನ್ನಾಗಿರ್ತಿತ್ತು. ಸೊ ಅದು ಮಾಡಿದ್ದೀನಿ. ಮಚ್ ಮೋರ್ ದೆನ್ ಎನಫ್ ಆಯಿತು ಇವಾಗ ಫುಡ್ ನಮಗೆ. ಬಟ್ ಇಷ್ಟು ಮಾಡ್ಕೊಳ್ಳೋದು ನೆಸಿಟಿ ಇಲ್ಲ, ಬಟ್ ಪರವಾಗಿಲ್ಲ. ಟೇಸ್ಟ್ ನೋಡೋಣ ಸ್ವಲ್ಪ ಹೊತ್ತಲ್ಲಿ. ರಿವ್ಯೂ ಚೆನ್ನಾಗಿದೆ, ಮೋಸ ಇಲ್ಲ. ಇನ್ನು ಸ್ವಲ್ಪ ಮೈಂಡ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಟೇಸ್ಟ್ ಬಂದಿರೋದು. ಬಟ್ ಇಟ್ ಈಸ್ ನೈಸ್. ನೋಡುವ. ಸೊ ಎಲ್ಲ ಔಟಿಂಗ್ ಹೋಗಿಲ್ಲ, ನನ್ನ ರೂಮೇ ಒಳ್ಳೆ ವ್ಯೂ ಇದೆಯಲ್ಲ ಆ್ಯಕ್ಚುಲಿ ರೂಮಿಂದ. ನಾನು ಕೊಚ್ಕೋತಿಲ್ಲ, ಬಟ್ ಚೆನ್ನಾಗಿದೆ. ಅಲೆಕ್ಸಾ ಸ್ಟಾಪ್. ಸೊ ಇವಾಗ ಒಂದು ರೇಂಜ್ಗೆಲ್ಲ ಆಗಿದೆ. ಡೇ 1 ಆಗಿತ್ತು ಅಂತ ಆಲ್ರೆಡಿ. ಬಟ್ ಆದ್ರೂ ಇವಾಗ ಏನು ಅಂತಂದರೆ ಮಿಕ್ದವರೆಲ್ಲ ಮೂವಿನಾದರು. ದ ಮೋಸ್ಟ್ ಕ್ಯೂರಿಯಸ್ ಪಾರ್ಟ್. ಸೊ ಒಂದು ಕತೆ ಹೇಳ್ತೀನಿ ಕೇಳಿ. US ಮಾಸ್ಟರ್ಸ್ ಕತೆ ಇದು. ಬೇಸಿಕಲಿ ಏನು ಅಂತಂದರೆ ಈ ಹಳ್ಳಿ ಇದೆ ನೋಡಿ, ಇಲ್ಲಿ ಈ ಹಳ್ಳಿ ಬಂದು ತುಂಬ ಚಿಕ್ಕ ಹಳ್ಳಿ, ತುಂಬ ಕಮ್ಮಿ ಜನ. ಇಟ್ಸ್ ವೆರಿ ನಮ್ಮ ಒಳ್ಳೆ ಸಕಲೇಶ್ಪುರ ಸೈಜಲ್ಲಿ ಇರುತ್ತೆ. ಫುಲ್ ಬರೀ ಗ್ರೀನರಿ, ಏನೂ ಇಲ್ಲ ಇಲ್ಲಿ. ಈ ಹಳ್ಳಿ ಬೆಳೆದಿರೋದೇ ಆ ಯೂನಿವರ್ಸಿಟಿ ಇದೆ ಅಂತ. ಈ ಗ್ಯಾಪಲ್ಲಿ ಏನಾಯಿತು ಅಂತಂದರೆ ಗೊತ್ತಲ್ಲ, ಸರ್ಪ್ಲಸ್ ಅಮೌಂಟ್ ಆಫ್ ಪೀಪಲ್ ಕಮ್. ಅದು ನಾನು ಒಬ್ಬ. ಬಟ್ ಐ ಕೇಮ್ ಇನ್ ಲೇಟ್ ಅಷ್ಟೇ. ಅಂದರೆ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಡಿಗ್ರಿ ಲೈಕ್ 3-4 ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ. ಬಟ್ ದ ಕಾನ್ಸೆಪ್ಟ್ ಇನ್ ಆಂಧ್ರ ಹೆಂಗೆ ಅಂತಂದರೆ ಆಗಿದ ತಕ್ಷಣ ಮಾಡಬೇಕು, ಪಟ್ ಇರ್ರೆಸ್ಪೆಕ್ಟಿವ್. ಸೊ ದಟ್ ನೆವರ್ ವರ್ಕ್ಸ್ ಔಟ್ ಆ್ಯಕ್ಚುಲಿ. ಸ್ವಲ್ಪ ನಾವು ಕಲಿಬೇಕೇನು ಅಂತ ಆಮೇಲೆ ಬರಬೇಕು, ಬಟ್ ಸ್ಟಿಲ್ ಬಿಡಿ, ಅದು ಅವ್ರ ಚಾಯ್ಸು. ಬಟ್ ಆ ಸರ್ಪ್ಲಸ್ ಅಮೌಂಟ್ ಆಫ್ ಪೀಪಲ್ ಬಂದು ಸೇರಿಬಿಟ್ಟು ಇಲ್ಲಿ ಏನಾಯ್ತಿದೆ, ಹೌಸಿಂಗ್ ಶಾರ್ಟೇಜ್ ಆಗಿಬಿಟ್ಟಿದೆ.
ಈ ಕಾನ್ಸೆಪ್ಟ್ ಆಗೈತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮುಂಚೆನೇ ಹುಡುಕ್ದೆ ಮನೇನ ಇದನ್ನು ಹುಡುಕ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಅಂತೆಲ್ಲ ಹೇಳ್ಬಿಟ್ಟು ಡೀಲ್ ಮಾಡಿದ್ದೆ. ಎಲ್ಲ ಸೆಟಪ್ ಎಲ್ಲ ಮಾಡಿ ನಾನು ದಿಕ್ಕಿದ್ದೆ, ಇವರೆಲ್ಲ ಬರಬೇಕಿತ್ತು, ಬಂದರು. ಬಟ್ ಏನಾಗಿದೆ ಮೇಜರಾಗಿ ಅಂದರೆ ತುಂಬ ಒಂದು 50 ಜನ ಏನೋ ಇಂಡಿಯಾದಾಗ ಬಂದಿದ್ದಾರಲ್ಲ. ನಂದೇನು ಕತೆ ಇತ್ತು ಅಂದರೆ, ಇಲ್ಲಿ ಬರೋ ಮುಂಚೆನೇ ಅಪ್ಡೇಟೆಡ್ ಈ ಆಫೀಷಿಯಲ್ ಗ್ರೂಪಲ್ಲಿ ಕೇಳ್ತಾ ಇದ್ದೆ, ಯಾರನ್ನ ಬರ್ತೀರಾ ಮನೆ ನನ್ನ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಹುಡುಕ್ಬಿಟ್ಟು ಕೇಳ್ತಿದ್ದೆ. ಬಟ್ ಯಾರೂ ಕಾಸು ಕಳಿಸ್ತಿರಲಿಲ್ಲ. ದೇವರೇ ಹೆಂಗೆ ಕಳಿಸಿದ್ರು, ನೀನು ಯಾರು ಅಂತ. ನಾನು ಸ್ಟೂಡೆಂಟಿಗೆ ಕೊಡ್ರು ಅಂತಲೇ ಇಲ್ಲ, ಮನೆ ನೋಡಬೇಕು ಅಂತಿದ್ರು. ಇವೆಲ್ಲ ಮಾತಾಡ್ತಿದ್ರು. ನಾನು ಬಿಟ್ಬಿಟ್ಟೆ. ಕೊನೆಗೆ ಯಾರೊಬ್ರು ಸಿಕ್ಕರು, ಹಾಕ್ಕೊಂಡೆ. ಅದು ಆಗಾಮೇಲೂ ನಾನು ಇವಳಿಗೆ ಅಂತ ಒಂದು ಆಫ್ ಕ್ಯಾಂಪಸ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿಕೊಟ್ಟು ಅಲ್ಲೂ ನನ್ನ ಸಿಕ್ಕಾಗಮೇಲೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಇಟ್ ನೆವರ್ ಜೋಲ್ಟೆಡ್ ಡೌನ್ ಟುಗೆದರ್. ಬಟ್ ಲೇಟರ್ ಏನಾಯಿತು, ಇಲ್ಲೆಲ್ಲ ಬಂದು ನಾನು ಸೆಟಲ್ ಡೌನ್ ಅದು ಇವರೆಲ್ಲ ಬಂದರು. ವಿ ಗಾಟ್ ಟು ನೋ ದಿಸ್. ಒಂದು 50-60 ಪೀಪಲ್ಗೆ ಅಕಾಮಿಡೇಷನ್ ಇಲ್ಲ ಇಲ್ಲಿ. ಎಲ್ಲ ಬಂದ್ಬಿಟ್ಟು ಒಂದು ಚಿಕ್ಕ ಒಂದು 20 ಬೆಡ್ ಇರೋ ಒಂದು ಅಪಾರ್ಟ್ಮೆಂಟ್ ಥರದ ತುಂಬಿಸ್ಬಿಟ್ಟು ಒಂದೊಂದು ಬಾತ್ರೂಮ್ ಕೊಟ್ಬಿಟ್ಟು ಫುಲ್ ಸ್ಟ್ರಗಲ್ ಮಾಡ್ತವ್ರು ಅಲ್ಲಿ. ಗೊಳೋ ಅಂತಾರೆ. ಅದ್ರಲ್ಲಿ ನನಗೂ ಒಬ್ಬ ಗೊತ್ತಿರೋನೇನೆ, ಅವನು ಗೊಳೋ ಅಂತ ಹೇಳ್ತಾನೆ. ನನ್ನ ಹತ್ರ ಬಂದ್ಬಿಟ್ಟು ಫುಲ್ ಫ್ರಸ್ಟ್ರೇಟೆಡು, ಗೊತ್ತಲ್ಲ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಇಂಡಿಯನ್ ಕಾನ್ಸೆಪ್ಟ್ ಒಂದು ಚೆನ್ನಾಗಿದ್ದಾರೆ ಇಲ್ಲಿ ಅಂತ. ಬಟ್ ಆ್ಯಕ್ಚುಲಿ ನೋಡಿದ್ರೆ ನಾಯಿಬಾಳ ಅಂತ ಹೇಳೋಕ್ಕಲ್ಲ, ವರ್ಸ್ಟ್ ಲಿವಿಂಗ್ ಕಂಡೀಷನ್ ಇದ್ದರೆ ಇಟ್ ಫೀಲ್ಸ್ ವೆರಿ ಫ್ರಸ್ಟ್ರೇಟಿಂಗ್. ಬಟ್ ದೇ ನಾಟ್ ರೆಡಿ ಟು ಸ್ಪೆಂಡ್ ಮನಿ. ಎರಡೂ ಮಾಡಲ್ಲ ಅಂದರೆ ಎಲ್ಲಿ ಹೋಯ್ತಾರೆ. ಇವಾಗ ಕೊನೆ ಮುಂಬಿಟ್ಟು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದ್ರೂ ಮನೆ ಕೊಡಿಸಿಲ್ಲ, ಯಾಕಂದ್ರೆ ಮನೆ ಅವೈಲೇಬಲ್ ಇಲ್ಲ. ಸಿನ್ಸ್ ನಾವಿಲ್ಲಿ ದೊಡ್ಡ ಮನೇಲಿದ್ದೀವಿ ಅಂತಂದರೆ ಇದೇ ಲೈಕ್ ಅಷ್ಟು ಜಾಗ ಇದೆ, ನಾವು ಬಂದುಬಿಡ್ತೀವಿ ಅಂತ. ನಾನು ಆಗಲ್ಲ ಆಗೋರು ಅಗ್ರಿಮೆಂಟ್ ಇದೆ 4 ಜನಕ್ಕೆ ಇದ್ರ ಮೇಲೆ ಆಗೋದೇ ಇಲ್ಲ ಅಂತ. ಎಷ್ಟು ಜನ ಟೆಕ್ಸ್ಟ್ ಹಾಕ್ತಾರೋ, ಎಷ್ಟು ಜನ ಕೇಳ್ತಾರೋ ಲೆಕ್ಕನೇ ಇಲ್ಲ. ಸೊ ಒಂದು ಹೇಳ್ತೀನಿ, ಇದೆಲ್ಲ ಬರೋಂಗಿದ್ರೆ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಮೌಂಟ್ ಸ್ಪೆಂಡ್ ಮಾಡೋಕ್ಕೆ ರೆಡಿ. ದುಡ್ಡು ಬಂದರೆ ಬಂತು, ಹೋದರೆ ಹೋಗಿ ಸೆಕೆಂಡಲ್ಲಿ ಏನೂ ಮಾಡೋಕ್ಕಾಗಲ್ಲ. ಕಮ್ಮಿ ಇಯರ್ ಯು ಹ್ಯಾವ್ ಟು ಸ್ಪೆಂಡ್ ಆ್ಯಂಡ್ ಯು ಹ್ಯಾವ್ ಟು ಬಿ ಇನ್ ದಟ್ ಮೈಂಡ್ ಸೆಟ್ ಆರ್ ಎಲ್ಸ್ ನಥಿಂಗ್ ವಿಲ್ ಪ್ರೋಗ್ರೆಸ್. ಸೊ ಇಷ್ಟೆಲ್ಲ ಆಗ್ಬಿಟ್ಟು ಇವಾಗ ಫೈನಲಿ ಏನೋ ಎಲ್ಲ ಬಂದವರೆ, ಎವ್ರಿ ಒನ್ ನಮ್ಮ ರೂಮಲ್ಲಿ ಪೀಸ್ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಆಚೆ ಸಿಚುವೇಷನ್ ಹೆಂಗಿದೆ ಅಂತ. ಇವತ್ತು ಹೋಗ್ಬಿಟ್ಟು ಮಾಸಕ್ಕೆ ಶಾಪಿಂಗ್ ಮಾಡ್ಕೊಂಬಂದ್ರಿ. ಅಂದರೆ ಮನೆಗೆ ಕಾಮನಾಗಿ ಮೈಕ್ರೋವೇವ್ ಎಲ್ಲ ಬೇಕಲ್ಲ, ಎಲ್ಲ ತೊಗೊಂಬಂದು ಸೆಟ್ ಮಾಡಿ ವಿ ಆರ್ ಪ್ರಾಬ್ಲಿ ಡ್ವೆಲ್ಲಿಂಗ್ ಟುಗೆದರ್ ವೆಲ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಹೌ ಇಟ್ ಗೋಸ್ ಡೌನ್. ಸೊ ನಾಳೆ ಬಂದ್ಬಿಟ್ಟು ನಮಗೆ ಓರಿಯೆಂಟೇಷನ್ ಡೇ ಇದೆ. ನಾನು ತುಂಬ ಶೋರ್ ಆಗಿದ್ದೀನಿ, ಕನ್ನಡದವರೇ ಇಲ್ಲ ಇಲ್ಲಿ. ಅಪ್ಪಿತಪ್ಪಿ ಒಬ್ಬ ಇದ್ರೂ ಅವ್ನು ಹೆಂಗೆ ಅಂತಂದರೆ, ಬೆಳೆದಿರೋದು ಆಂಧ್ರದಲ್ಲಿ, ಬೆಂಗಳೂರಲ್ಲಿ ವರ್ಕ್ ಮಾಡ್ಬಿಟ್ಟು ಕಾಣಕತ್ತಿರೋದು ಇಂಥವ್ರು. ಸೊ ನೇಟಿವ್ ಕನ್ನಡದವ್ರು ನಂಗೆ ಸಿಗ್ತಿಲ್ಲ, ಹುಡುಕ್ತಾನೇ ಇದ್ದೀನಿ. ಹೋಪ್ಫುಲಿ ಒಬ್ಬರು ಇಬ್ಬರು ಸಿಕ್ಕರೆ ಒಳ್ಳೆಯದು. ಅಥವಾ ಈ ವಿಡಿಯೋ ನೋಡ್ತಿರೋ ಯಾರನ್ನ ಬರ್ತಿರೋ ಅಂದರೆ ಇದೇ ಯೂಟ್ಯೂಬ್ ಬಂದ್ಬಿಟ್ಟು ಕಂಪನಿಗೆ ಹೋಗ್ಬಿಡಿ ನನಗೆ. ಸೊ ದಟ್ಸ್ ದ ಕೇಸ್ ಸಿನಾರಿಯೋ. ಸೊ ಹ್ಯಾವ್ ಟು ಸಿ ಲೈಕ್ ಹೌ ಎವ್ರಿಥಿಂಗ್ಸ್ ರೂಲ್ಸ್ ಡೌನ್. ಪ್ರಾಬ್ಲಿ ಗುಡ್, ನೋಡುವ. ಐ ಆಮ್ ಕ್ಯೂರಿಯಸ್. ಸೊ ಇವಾಗ ನೈಟಿಗೆ ನಾವು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಕ್ಕಿದ್ದೀವಿ. ಬ್ಯಾಟಿಂಗ್ ಆಡ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಕಾಲೇಜ್ ತೋರಿಸ್ತೀನಿ ಹೆಂಗೆ ತುಂಬವರೆ ಜನ ಅಂತ. ಆ್ಯಕ್ಚುಲಿ ಮೊನ್ನೆನೆಲ್ಲ ಹೋಗ್ತಿದ್ದೆ ನಾನು, ಅವಾಗ ತೋರಿಸ್ಬೇಕಿತ್ತು ವೆನ್ ದೇರ್ ವಾಸ್ ನೋ ಕ್ರೌಡ್. ಬಟ್ ನೋ ಕ್ರೌಡಲ್ಲಿ ಏನು ಮಜಾ ಇದೆ, ಜನ ತುಂಬಿದ್ರೆ ಮಜಾ ಅಲ್ಲ. ಅಷ್ಟೇ ಕತೆ ಇವತ್ತಿನ ಎಪಿಸೋಡು ಮುಗೀತದೆ. ಮಾಸ್ಟರ್ಸ್ ಪಯಣದ ಎಪಿಸೋಡ್.